ಈ ಕನ್ಯಾ ರಾಶಿಯವರು ತುಂಬಾನೇ ಮೃದು ಸ್ವಭಾವದವರು. ಹಾಗೆ ಈ ಕನ್ಯಾ ರಾಶಿಯವರು ಅಲಂಕಾರ ಪ್ರಿಯರು ಅಂತಾನೆ ಹೇಳ್ಬೋದು. ಈ ಕನ್ಯಾ ರಾಶಿಯವರು ತುಂಬ ಸುಂದರವಾಗಿರಬೇಕು ಅನ್ನೋ ಥರ ಮನೋಭಾವನೆನ ಇಟ್ಕೊಂಡಿರ್ತಾರೆ. ಅಂತಹ ಕನ್ಯಾ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿರುತ್ತೆ, ಈ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಬರಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕನ್ಯಾ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಕನ್ಯಾ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಕನ್ಯಾ ರಾಶಿಯವರು ಮಾತಿನಲ್ಲಿ ತುಂಬಾನೇ ಮೃದು ಸ್ವಭಾವದವರು ಹಾಗೂ ಮೇಧಾವಿಗಳು. ಈ ಕನ್ಯಾ ರಾಶಿಯವರು ತುಂಬಾನೇ ಜಾಗೃತಿಯಿಂದ ಇರುವಂಥ ವ್ಯಕ್ತಿಗಳು ಕೂಡ ಆಗಿರ್ತಾರೆ. ಅಂತಹ ಕನ್ಯಾ ರಾಶಿಯವರ ಶುಭ ಫಲಗಳ ಬಗ್ಗೆ ನೋಡೋದಾದರೆ, ರಾಹು ನಿಮ್ಮ ರಾಶಿಯಲ್ಲಿ ಅದ್ಭುತವಾಗಿರೋದ್ರಿಂದ ಶತ್ರುಗಳಿಂದ ಜಯಪ್ರಾಪ್ತಿ ಆಗುತ್ತೆ. ರಾಹು ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಹಿತಶತ್ರುಗಳು, ಬಹಿರಂಗ ಶತ್ರುಗಳು ಯಾರ್ಯಾರಿರ್ತಾರೋ ಅಂತಹ ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ. ಅವರಿಂದ ಅವರೇ ದೂರ ಆಗಿ ಜಯ ಸಾಧಿಸ್ತಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಗುಪ್ತ ಶತ್ರುಗಳ ಸಂಹಾರವಾಗುತ್ತೆ. ನಿಮಗೆ ತಿಳಿದೇ ಇರೋ ಥರ ನಿಮಗೆ ತೊಂದರೆಗಳನ್ನ ಕೊಡ್ತಿರ್ತಾರಲ್ಲ, ಅಂತಹ ಶತ್ರುಗಳೆಲ್ಲವೂ ಕೂಡ ನಿಮ್ಮಿಂದ ದೂರ ಆಗ್ಬಿಡ್ತಾರೆ. ಬುಧ ಮತ್ತು ಸೂರ್ಯನಿಂದ ಬುದ್ಧಿವಂತಿಕೆಯಿಂದ ಕೆಲಸನ ಮಾಡ್ತೀರಾ. ಬುಧ ಮತ್ತು ಸೂರ್ಯಗ್ರಹ ಒಟ್ಟಿಗೆ ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ, ಒಳ್ಳೆಯ ಸ್ಥಾನದಲ್ಲಿರೋದ್ರಿಂದ ಬುಧಾದಿತ್ಯ ಯೋಗ ಕೂಡ ಶುರುವಾಗುತ್ತೆ. ಹಾಗಾಗಿ ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಆ ಕೆಲಸಗಳಲ್ಲಿ ಬುದ್ಧಿವಂತಿಕೆಯಿಂದ ಕೆಲಸನ ಮಾಡ್ತೀರಾ. ಇದರಿಂದ ನಿಮ್ಮ ಜ್ಞಾನವೂ ಕೂಡ ಹೆಚ್ಚಾಗುತ್ತೆ. ಆ ಕೆಲಸಗಳಲ್ಲಿ ಶ್ರೇಯಸ್ಸು, ಯಶಸ್ಸು ಕೂಡ ಬಂದೇ ಬರುತ್ತೆ. ಆ ಕೆಲಸದಲ್ಲಿ ಸಕ್ಸಸ್ ಕಾಣ್ತೀರಾ ಅಂತಾನೆ ಹೇಳ್ಬೋದು. ನಿಮ್ಮ ಕೆಲಸ ಕಾರ್ಯಗಳಿಗೆ ದೇವರ ಅನುಗ್ರಹ ಅನ್ನೋದು ಇದ್ದೇ ಇರುತ್ತೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಸಿಕ್ಕಿರುವಂಥ ಒಂದು ವರ ಅಂದರೆ, ಅದು ನೀವು ಏನೇ ಒಂದು ಕೆಲಸ ಕಾರ್ಯನ ಮಾಡೋಕೆ ಹೋದರೂ ಕೂಡ ದೇವರ ಅನುಗ್ರಹಣ ಇದ್ದೇ ಇರುತ್ತೆ. ದೇವರ ಅನುಗ್ರಹ ಇದ್ದರೆ ನಮ್ಮ ಕೆಲಸಗಳಲ್ಲಿ ಯಾವುದೇ ರೀತಿಯಾದಂಥ ವಿಘ್ನ ಭಂಗ ಆಗಲ್ವಂತೆ. ಹಾಗಾಗಿ ಈ ಸಲ ನಿಮಗೆ ದೇವರ ಕೃಪಾ ಕಟಾಕ್ಷ ಅನ್ನೋದು ನಿಮ್ಮ ಕೆಲಸಗಳಲ್ಲಿ ಖಂಡಿತವಾಗಿಯೂ ಕೂಡ ಇದ್ದೇ ಇದೆ. ಶುಕ್ರನಿಂದ ಗಂಡ ಹೆಂಡತಿ ನಡುವೆ ಪ್ರೀತಿ ಅನ್ನೋದು ಹೆಚ್ಚಾಗಿರುತ್ತೆ. ಶುಕ್ರ ಗ್ರಹ ಕೂಡ ಈ ರಾಶಿಯವರಿಗೆ ದಾಂಪತ್ಯದಲ್ಲಿದ್ದಂತಹ ಕಲಹಗಳೆಲ್ಲ ದೂರ ಮಾಡಿ ಗಂಡ ಹೆಂಡತಿ ನಡುವೆ ಪ್ರೀತಿ, ಸಾಮರಸ್ಯ ಎಲ್ಲವೂ ಕೂಡ ಇರೋ ಥರನೇ ನೋಡ್ಕೊತಿರ್ತಾರೆ. ಇನ್ನು ಆರ್ಥಿಕವಾಗಿ ಅಭಿವೃದ್ಧಿ ಕೂಡ ಇದ್ದೇ ಇರುತ್ತೆ. ಈ ಮಾಸದಲ್ಲಿ ಆರ್ಥಿಕವಾಗಿ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಈ ತಿಂಗಳಲ್ಲಿ ಬರಲ್ಲ. ನೀವು ಏನಾದರೂ ವಾಹನ ತಗೋಬೇಕು ಅಂತ ಅನ್ಕೊಂಡಿದ್ರೆ, ಇಲ್ಲ ಚಿನ್ನಾಭರಣ ಖರೀದಿ ಮಾಡ್ಕೋಬೇಕು ಅಂತ ಏನಾದರೂ ಅನ್ಕೊಂಡಿದ್ರೆ, ಈ ತಿಂಗಳಲ್ಲಿ ಕೈ ಹಾಕಿ ಖಂಡಿತವಾಗಿಯೂ ಕೂಡ ನೀವು ಚಿನ್ನಾಭರಣನ ಖರೀದಿ ಮಾಡ್ತೀರಾ. ಭೂಮಿ ವಿಚಾರದಲ್ಲಿ ಹಣ ಪ್ರಾಪ್ತಿಯಾಗುತ್ತೆ. ನೀವು ಏನಾದರೂ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ರೆ, ಸೈಟನ್ನು ಕೊಂಡು ಮಾರೋದಾಗಿರಬಹುದು, ಜಮೀನನ್ನು ಸೇಲ್ ಮಾಡಿಸೋದಾಗಿರಬಹುದು, ಮನೆಗಳನ್ನ ಮಾರಾಟ ಮಾಡೋದಾಗಿರಬಹುದು, ಈ ರೀತಿಯಾಗಿ ರಿಯಲ್ ಎಸ್ಟೇಟ್ ಕೆಲಸ ಯಾರ್ಯಾರು ಮಾಡ್ತಿದ್ದಾರೋ ಈ ಕನ್ಯಾ ರಾಶಿಯವರು, ಅಂಥವರಿಗೆ ವಿಪರೀತವಾದಂತಹ ಹಣ ಪ್ರಾಪ್ತಿಯಾಗತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟೇ ಶುಭ ಫಲ ಇದ್ರೂ ಕೂಡ, ಅಶುಭ ಫಲಗಳು ಬಂದರೂ ಕೂಡ ದೇವರ ಅನುಗ್ರಹ ಇದ್ದೇ ಇರುತ್ತೆ. ಇನ್ನು ಎಚ್ಚರಿಕೆಯನ್ನು ಈ ಕನ್ಯಾ ರಾಶಿಯವರು ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ, ಕುಜನಿಂದ ಕುಟುಂಬದಲ್ಲಿ ಕಲಹಗಳು ಬರಬಹುದು, ಹುಷಾರು. ಶುಕ್ರನಿಂದ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಪ್ರೀತಿ ಇರುತ್ತೆ. ಆದರೆ ಕುಜ ಗ್ರಹ ನಿಮ್ಮ ಕುಟುಂಬದಲ್ಲಿ ಕಲಹಗಳನ್ನ ತರ್ತಿದ್ದಾರೆ. ತಂದೆ ತಾಯಿ ನಡುವೆ, ತಂದೆ ಮಕ್ಕಳ ಜೊತೆ, ತಾಯಿ ಜೊತೆ ಅಥವಾ ಕುಟುಂಬದಲ್ಲಿ ಮನೆಯಲ್ಲಿರುವಂಥವರ ಜೊತೆ ಜಗಳಗಳು ಬರಬಹುದು, ಕಲಹಗಳು ಬರಬಹುದು. ನೀವು ಹುಷಾರಾಗಿರಬೇಕು, ಇತಿಮಿತಿಯಿಂದ ಮಾತಾಡಬೇಕು. ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿ ಇದ್ದೇ ಇರುತ್ತೆ. ಇನ್ನು ಕೇತುವಿನಿಂದ ಗಂಡ ಹೆಂಡತಿ ನಡುವೆ ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳು ಬರುತ್ತೆ. ಆದರೆ ಶುಕ್ರನಿಂದ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಪ್ರೀತಿ ಇರೋದ್ರಿಂದ ಕೇತುವು ಗಂಡ ಹೆಂಡತಿ ನಡುವೆ ಜಗಳನ ತಂದರೂ ಕೂಡ ಶುಕ್ರ ಅದನ್ನು ಪಾರ್ ಮಾಡ್ತಾರೆ. ಮೌನದಿಂದ ಮಾತ್ರ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು. ನೀವು ಎಷ್ಟು ಮೌನವಾಗಿರ್ತೀರೋ ಅಷ್ಟು ಉತ್ತಮ ಅಂತಾನೆ ಹೇಳ್ಬೋದು. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಇನ್ನೂ ಒಳ್ಳೆಯದು. ಕರ್ಮಸ್ಥಾನದಲ್ಲಿ ಗುರುಗ್ರಹ ಇರೋದ್ರಿಂದ ಪ್ರಮೋಷನ್ಗಳು ಆಗದೆ
ಇರಬಹುದು ಅಥವಾ ಯಾವುದಾದ್ರೂ ಕೆಲಸಗಳಲ್ಲಿ ವಿಘ್ನಗಳು ಬರಬಹುದು. ಈ ಕರ್ಮಸ್ಥಾನದಲ್ಲಿ ಗುರುಗ್ರಹ ಇರೋದ್ರಿಂದ ನಿಮಗೆ ಗುರುಬಲ ಇಲ್ಲದೆ ಇರೋದ್ರಿಂದ ನೀವೇನಾದರೂ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ, ಆದರೆ ಆ ಪ್ರಮೋಷನ್ಗಳು ಡಿಲೇ ಆಗಿಬಿಡುತ್ತೆ. ಬಡ್ತಿ ಜಾಸ್ತಿ ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ, ಅದು ಕೂಡ ಡಿಲೇ ಆಗುತ್ತೆ. ಈ ರೀತಿಯಾಗಿ ಗುರುಗ್ರಹ ನಿಮಗೆ ತೊಂದರೆನ ಕೊಡ್ತಿರ್ತಾರೆ. ಹಾಗೆ ಶನಿ ಕೂಡ ನೀಚನಾಗಿರೋದ್ರಿಂದ ಆಲಸ್ಯನ ನೀವು ಮಾಡ್ತೀರಾ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಆಲಸ್ಯನ ಮಾಡಬಾರ್ದು. ಶನಿ ತುಂಬ ಡಿಸಿಪ್ಲಿನ್ ಗ್ರಹ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ನೀವು ಜ್ಞಾನ ಮತ್ತು ಎಚ್ಚರಿಕೆನ ವಹಿಸ್ಬೇಕಾಗತ್ತೆ. ನೀವು ತುಂಬ ಕ್ಲೀನ್ನೆಸ್ ಆಗಿರೋದು, ಕರೆಕ್ಟ್ ಟೈಮ್ಗೆ ಎದ್ದೇಳೋದು, ಕರೆಕ್ಟ್ ಟೈಮ್ ಊಟ ಮಾಡೋದು, ಇವತ್ತಿನ ಕೆಲಸ ಇವತ್ತೇ ಮಾಡೋದು, ಈ ರೀತಿಯಾಗಿ ಎಷ್ಟು ಡಿಸಿಪ್ಲಿನ್ ಆಗಿರ್ತೀರೋ ಅಷ್ಟು ಉತ್ತಮ ಅಂತ ಹೇಳ್ಬೋದು. ಇನ್ನು ವ್ಯಾಪಾರದಲ್ಲಿ ಶನಿಗ್ರಹ ನೀಚನಾಗಿರೋದ್ರಿಂದ ಹೂಡಿಕೆ ಬಗ್ಗೆ ಜಾಗ್ರತೆಯನ್ನು ವಹಿಸ್ಬೇಕಾಗಿರುತ್ತೆ. ವ್ಯಾಪಾರದಲ್ಲೂ ಹಾಗೆಯೇ ಹೂಡಿಕೆ ಮಾಡೋದ್ರಲ್ಲೂ ಅಷ್ಟೇ ಶನಿಗ್ರಹ ನೀಚನಾಗಿರೋದ್ರಿಂದ ನೀವು ಎಷ್ಟು ಹುಷಾರಾಗಿ ಹೂಡಿಕೆ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ವ್ಯಾಪಾರದಲ್ಲಿ ಲಾಸ್ ಆಗ್ತಿದೆಯಾ ಅದ್ರ ಕಡೆ ಗಮನ ಕೊಡಿ, ಅದನ್ನು ಅಭಿವೃದ್ಧಿ ಮಾಡೋದು ಹೇಗೆ ಅಂತ. ಹಾಗೆಯೇ ಎಲ್ಲಾದರೂ ಒಂದು ಕಡೆ ಮೊತ್ತನ ಅಂದರೆ ಹಣನ ಹೂಡಿಕೆ ಮಾಡ್ತಿದ್ದೀರಾ, ಸೇವಿಂಗ್ಸ್ ಮಾಡ್ತಿದ್ದೀರಾ, ಆ ಸೇವಿಂಗ್ಸ್ ಬಗ್ಗೆ ನೀವು ತುಂಬ ಅಂದರೆ ತುಂಬಾ ಜಾಗ್ರತೆನ ವಹಿಸ್ಬೇಕಾಗತ್ತೆ. ಇಲ್ಲ ಅಂದರೆ ಆ ಹೂಡಿಕೆ ಹಣ ಕೂಡ ಹೊರಟೋಗ್ಬಿಡ್ಬೋದು. ಆ ರೀತಿಯಾಗಿ ಆಗುತ್ತೆ, ಹುಷಾರು. ಇನ್ನು ಸ್ತ್ರೀ ಮುಖಾಂತರ ನಷ್ಟವಾಗಬಹುದು, ಎಚ್ಚರ. ಸ್ತ್ರೀ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಕನ್ಯಾ ರಾಶಿಯವರಿಗೆ ಯಾವುದಾದ್ರೂ ಒಂದು ಸ್ತ್ರೀಯಿಂದ ಅವರು ಧನನ ನಷ್ಟ ಮಾಡ್ಕೋತಾರೆ, ಹಣನ ವ್ಯಯ ಮಾಡ್ಕೋತಾರೆ, ತುಂಬ ಅಂದರೆ ತುಂಬಾ ತೊಂದರೆಗೆ ಒಳಗಾಗ್ಬಿಡ್ತಾರೆ. ಅದು ಯಾರೇ ಆಗಿರಬಹುದು. ಯಾರಾದರೂ ನಿಮ್ಮನ್ನು ತುಂಬ ಇಂಪ್ರೆಸ್ ಮಾಡ್ತಿದ್ದಾರೆ, ನಿಮ್ಮ ಮಾತಿನ ಮುಖಾಂತರ ಅವ್ರು ಯಾರು ಅಂತಾನೆ ಗೊತ್ತಿರೋದಿಲ್ಲ, ಅವ್ರನ್ನ ಡೀಪಾಗಿ ನಂಬಿಡ್ತೀರಾ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ. ಯಾರನ್ನೂ ಕೂಡ ಈಸಿಯಾಗಿ ನಂಬೇಡಿ. ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಯೋಚಿಸಿ ನೀವು ಮಾಡಬೇಕಾಗತ್ತೆ. ನೀವು ಏನೇ ಡಿಸಿಷನ್ನ ತಗೋಬೇಕು ಅಂದರೂ ತುಂಬ ಹುಷಾರಾಗಿ ಯೋಚನೆ ಮಾಡಿ ನಿರ್ಧಾರನ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಸಾಕಷ್ಟು ಸಮಸ್ಯೆಗೆ ನೀವು ಗುರಿಯಾಗಬೇಕಾಗತ್ತೆ. ಇನ್ನು ಸಂಸಾರಿಗಳು ತುಂಬಾ ಎಚ್ಚರಿಕೆಯನ್ನು ವಹಿಸ್ಬೇಕಾಗತ್ತೆ. ಏನೇ ಒಂದು ವಿಚಾರವಾಗಿ ಸಂಸಾರದಲ್ಲಿ ಬಿರುಕು ಬಂದರೂ ಕೂಡ ನೀವು ಅದನ್ನು ಯಾವ ರೀತಿಯಾಗಿ ಸಂಭಾಳಿಸ್ತೀರಾ ಅನ್ನೋದು ಮುಖ್ಯ. ಹಾಗೆ ಸಂಸಾರಿಗಳು ಯಾವುದೇ ಸ್ತ್ರೀ ಸಹಾಯ ಇಲ್ಲದೇನೆ, ಯಾವುದೇ ಸ್ತ್ರೀ ಪರವಾಗಿ ನೀವು ಇಲ್ಲದೇನೆ ಯಾವುದೇ ಕಾರಣಕ್ಕೂ ಕೂಡ ಸಂಸಾರಿಗಳು ಸ್ತ್ರೀ ಮುಖಾಂತರ ಯಾವುದೇ ಕೆಲಸನೂ ಕೂಡ ಮಾಡಬೇಡಿ. ಇನ್ನು ಹಣಕಾಸಿನಲ್ಲಿ ತುಂಬ ಅಂದರೆ ತುಂಬಾ ಖರ್ಚು ವೆಚ್ಚಗಳು ಅಧಿಕವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ತುಂಬಾ ಜಾಗ್ರತೆ ವಹಿಸ್ಬೇಕಾಗತ್ತೆ. ಖರ್ಚನ್ನು ಇತಿಮಿತಿಯಿಂದ ಮಾಡಬೇಕಾಗತ್ತೆ. ಇನ್ನು ಇಷ್ಟೆಲ್ಲ ಕಷ್ಟಗಳಿದೆ, ಏನು ಮಾಡೋದು, ಪರಿಹಾರ ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಗುರುವಿನ ಅನುಗ್ರಹ ತುಂಬ ಮುಖ್ಯ ಆಗಿರೋದ್ರಿಂದ ನೀವು ರಾಯರ ಆರಾಧನೆ ಮಾಡಿ, ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ಹಾಗೆಯೇ ಹನುಮಾನ್ ಚಾಲೀಸನ ಪ್ರತಿನಿತ್ಯ ಪಠನೆ ಮಾಡ್ಕೊಂಡು ಬಂದರೆ ಶನಿ ಶಾಂತಿ ಕೂಡ ಆಗುತ್ತೆ. ನೋಡಿದ್ರಲ್ಲ, ಈ ಕನ್ಯಾ ರಾಶಿಯವರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟೆಲ್ಲ ಸಮಸ್ಯೆಗಳು ಹಾಗೆಯೇ ಎಷ್ಟೆಲ್ಲ ಲಾಭಗಳು, ಅದಕ್ಕೆ ಪರಿಹಾರಗಳನ್ನ ಅನುಭವಿಸ್ತಿದ್ದಾರೆ ಅಂತ. ನಿಮ್ಮದು ಕೂಡ ಕನ್ಯಾ ರಾಶಿನ? ಹಾಗಾದರೆ ತಪ್ಪದೇ ಈಗಲೇ ಓಂ ಗುರು ರಾಘವೇಂದ್ರ ಸ್ವಾಮಿ ನಮಃ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.